ನಚಿಕೇತ ನಿಲಯ ಅದೇ ಟಿ ಚೆನ್ನಯ್ಯ ಅವ್ರ ಹೆಸರಿಟ್ಬಿಟ್ಟು ಅದನ್ನು ಹಾಸ್ಟೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿ ಕನ್ವರ್ಟ್ ಮಾಡಿ ಅವ್ರ ಹೆಸರಿಡಬೇಕು ಅಂತ ಮಾಡಿದ್ವಿ. ಅಲ್ಲಿ 150-200 ಜನ ಇರುವಂಥದ್ದು ಬರೀ 50 ಜನ ಇದ್ದಾರಂತೆ. ಉಪಯೋಗ ಆಗಬೇಕಲ್ಲ, 5 ಎಕರೆ ಜಾಗ. ಅದಕ್ಕೆ ಅದನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿ ಮಕ್ಕಳಿಗೆ, ಬಡವ್ರ ಮಕ್ಕಳು ಓದಲಿ ಅಂತ ಹೇಳಿ ಅವ್ರ ಹೆಸರೇ ಇಟ್ಟು ಮಾಡಬೇಕು ಅಂತ ಮಾಡಿದ್ವಿ. ಮತ್ತು 61 ಹಾಸ್ಟ್ಲು. ಈ ವಾರ್ಡನ್ಸು ಸ್ವಲ್ಪ ಕಮ್ಮಿ ಇದ್ದಾರೆ, ಆ ವಾರ್ಡನ್ಸು ಸಹ ಫಿಲ್ ಮಾಡೋವಂಥದ್ದು. ಮತ್ತು ಯಾವುದೇ ಈ ಅಡುಗೆ ಮಾಡೋರ್ನೆಲ್ಲ ವಾರ್ಡನ್ಗಳು ಮಾಡ್ತಾಯಿದ್ರು, ಒಬ್ಬರು ಆ ಥರ ಇರಬಾರ್ದು ಅಂತ ಮಾಡಿ. ನೋ ಯಾರು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ವಾರ್ಡನ್ ಆಗಬಾರ್ದು, ಕ್ರೈಟೀರಿಯಾ ಫಾಲೋ ಮಾಡಬೇಕು. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಕ್ರಿಟಿಕಲ್ ಇದು ಬ್ಲಾಕ್ ಅದು ಮಾಡ್ತಾ ಇದ್ದೀವಿ. ಸಿ ಸಿ ಬಿ ಇಲ್ಲ, ಅದು ಡೇಟ್ ಫಿಕ್ಸ್ ಮಾಡು ಅಂತ ಹೇಳಿದ್ದೀವಿ. ನಾನು ಒಂದು ಮಾತು ಹೇಳಿದ್ದೀನಪ್ಪ, ಜನಪ್ರತಿನಿಧಿಗಳಿಗೆ ಕಾಯ್ಕೊಂಡು ದಯವಿಟ್ಟು ನೀವು ಓಪನ್ ಮಾಡಿದಿರಿ ಇರಬೇಡಿ, ಓಪನ್ ಮಾಡಿಬಿಡಿ, ಆಮೇಲೆ ಯಾವಾಗ ಬಂದು ಒಂದ್ಸರಿ ಟೆಪ್ ಕಟ್ ಮಾಡಿದ್ರೆ ಆಯಿತು ಅಂತ. ಆ ಹಾಸ್ಟೆಲ್ ಒಂದು ಮಾಡಿದ್ರಲ್ಲ, ಯಾವುದೊಂದು ಅಂಬೇಡ್ಕರ್ ಹಾಸ್ಟೆಲ್, ಅದೇ ಥರ ನಾನು ಹೇಳಿದೆ. ಡೇಟ್ ಸಿಗ್ತಾ ಇಲ್ಲ, ಮಿನಿಸ್ಟ್ರು ಸಿಗ್ತಾ ಇಲ್ಲ, ನಾನು ಸಿಗ್ತಾ ಇಲ್ಲ ಅಂತ ಮಾತಾಡೋದು ಬೇಡಪ್ಪ, ಫಸ್ಟ್ ಓಪನ್ ಮಾಡಿ ವಿದ್ಯಾರ್ಥಿಗಳು ಕಳಿಸ್ಬಿಡಿ ಅಲ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಅದೇ ಥರ ಹಾಸ್ಪಿಟ್ಲು ಸಹ ಹೇಳಿದ್ದೀನಿ. ಬರ್ತೀನಿ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಬರ್ತಾರೆ. ಬರೋಕ್ಕಾಗಿಲ್ಲ ಅಂದ್ರೂ ಒಂದು ವಾರದಲ್ಲಿ 10 ದಿನದಲ್ಲಿ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಜನಗಳಿಗೆ ಕೊಟ್ಬಿಡೋಕ್ಕೆ, ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದ್ರ ಜೊತೆಯಲ್ಲಿ 2 ಹಾಸ್ಟೆಲ್ ಬಿಲ್ಡಿಂಗ್ಗಳು ಬಾಡಿಗೆಗೆ ತಗೋಬೇಕು ಅಂತ ಹೇಳಿ. ಹೆಣ್ಮಕ್ಳು ಹಾಸ್ಟೆಲಲ್ಲಿ 150 ಜನ ಇರೋದು, ಅದು 300 ಜನ ಇದ್ದಾರಂತೆ. ತಕ್ಷಣಕ್ಕೆ ಜಾಗ ಕೊಡ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿ ಇದು ಹಾಸ್ಟೆಲ್ ಕಟ್ಟಾಗಿ 2 ವರ್ಷ ಆಗ್ತದೆ. ಅಷ್ಟರೊಳಗಡೆ ಅರ್ಜೆಂಟ್ ಬೇಕು ಅಂದರೆ ಯಾವುದಾದ್ರೂ 2 ಕಟ್ಟಡಗಳನ್ನ ಬಾಡಿಗೆ ಕೊಟ್ಟು ತಗೊಳ್ರಿ ಅಂತ ಹೇಳಿದ್ದೀನಿ. ಅದಕ್ಕೂ ನಮ್ಮ MLA MLCಗೆ ಹೇಳಿದ್ದೀನಿ, ಯಾಕಂದರೆ ಸ್ಥಳೀಯರಲ್ವ ಅವರು, ಆ ಜಾಗ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ನಮ್ಮ ಟಿ ಚೆನ್ನಯ್ಯ ಅವ್ರದ್ದು ಒಂದು ಹಾಸ್ಟೆಲ್ದು ಹೆರಿಟೇಜ್ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗೂ ಸಹ ಮಿನಿಮಮ್ ಎಜುಕೇಷನ್ ಇರಬೇಕು, ಮಿನಿಮಮ್ ಅವನಿಗೆ ಗ್ರೇಡ್ ಇದ್ದರೆ ಮಾತ್ರ ವಾರ್ಡನ್ ಆಗಿ ಮಾಡಬೇಕು ಅಂತ ಹೇಳಿದ್ವಿ. ಅದಾದಮೇಲೆ ನಮ್ಮ ನಂಜೇಗೌಡಣ್ಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವಸತಿ ಶಾಲೆ ಇದೆ. ಆ ವಸತಿ ಶಾಲೆಗೆ ಬರೋ ತಿಂಗಳು ಉದ್ಘಾಟನೆ ಮಾಡ್ತಾಯಿದ್ವಿ. ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ವಿ. ಇನ್ನೊಂದಷ್ಟು ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ, 1 ಕೋಟಿ ರೂಪಾಯಿ. ನಮ್ಮ ಸೆಕ್ರೆಟ್ರಿ ಇದ್ದಾರಲ್ಲ, ಹೊಸ ಸೆಕ್ರೆಟ್ರಿ ತುಳಸಿ ಮದ್ದಿನೇನಿ, ಶಿ ಈಸ್ ಸೆಕ್ರೆಟ್ರಿ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅವರೇ ನಮ್ಮ ಸೆಕ್ರೆಟ್ರಿಯಾಗಿ ಕೋಲಾರ ಜಿಲ್ಲೆಗೆ ಬಂದಿರೋದು. ಅವರು ಕೂಡಲೇ ಅದನ್ನ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಸಿಗೆ, ದಿಂಬು, ಪಾತ್ರೆ ಅವೆಲ್ಲ ಇರ್ತವೆ, ಅಡುಗೆ ಸಾಮಾನು. ಚೀಫ್ ಮಿನಿಸ್ಟರ್ ಬಂದವಾಗ ಅದನ್ನು ಸಹ ಬರೋ ತಿಂಗಳು ಅದನ್ನು ಉದ್ಘಾಟನೆ ಮಾಡಿ ಅಲ್ಲೊಂದು 300 ಜನ ಮಕ್ಕಳಿಗೆ ವಸತಿ ಶಾಲೆ ಆಗುವಂಥದ್ದು. ಮತ್ತು ಈ ಮುರಾರ್ಜಿ ದೇಸಾಯಿ ಶಾಲೆ ಅದೇ ಹೇಳಿದ್ನಲ್ಲ, ಹೆರಿಟೇಜ್ ಬಿಲ್ಡಿಂಗ್, ಅದನ್ನು ಹೇಳಿದ್ದೀನಿ ಈಗಾಗಲೇ.